ಎಲ್ಲರಿಗೂ ನಮಸ್ಕಾರ. ಬ್ಯಾಂಗ್ಳೂರಿನ ಮೂವಿ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ ಇದು ನನ್ನ 2ನೇ ಮೂವಿ. ಅಂದ್ರೆ ನಾನು ಸೈನ್ ಮಾಡಿದಾಗ 3 ವರ್ಷದಿಂದ ಈ ಮೂವಿ ನಾನು ಒಪ್ಕೊಂಡಾಗ ನನ್ನ ಬೆಂಗಳೂರಿಗೆ ಕರ್ಕೊಂಡು ಬಂದಂತ ಸಿನಿಮಾ ಇದು. ಫಸ್ಟ್ನೇ ಸಿನಿಮಾ ಕ್ರೇಜಿ ಕೀರ್ತಿ ಮಾಡಿದ್ರು, ಪೂರ್ತಿ ಶೂಟಿಂಗ್ ಮೈಸೂರಲ್ಲಿತ್ತು. ಬಟ್ ಆದ್ರೆ ನಾನು ಬ್ಯಾಂಗ್ಳೂರ್ನ ನೋಡಿದ್ದು ಈ ಸಿನಿಮಾ ಮೂಲಕನೇ. ಸೊ ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಸರ್, ಇಂಥ ಒಳ್ಳೆ ಸಿನಿಮಾನ ನಮ್ ಜೊತೆಗೆ ಹಂಚ್ಕೊಂಡಿದ್ದಾರೆ. ಯಾಕಂದ್ರೆ ನಮ್ಗೆ ತುಂಬಾ ಅಂದ್ರೆ ಥಿಯೇಟರ್ ಬ್ಯಾಕ್ ಗ್ರೌಂಡ್ ಆಗಿದ್ರಿಂದ ನನ್ಗೊಂದು ಆಸೆ ಇದೆ, ಒಂದು ಸಿನಿಮಾದಲ್ಲಿ ಮಾಡಿದ ಕ್ಯಾರೆಕ್ಟರ್ ನಾನು ಮತ್ತೆ ಇನ್ನೊಂದು ಸಿನಿಮಾದಲ್ಲಿ ರಿಪೀಟ್ ಮಾಡಬಾರ್ದು ಅಂತ ಹೇಳಿ. ಈಗ ಸಾಕಷ್ಟು 4-5 ಸಿನಿಮಾಗಳು ಮಾಡಿದೀನಿ, ಅದ್ ಯಾವ್ದು ಕೂಡ ಒಂದಲ್ದೆ ಒಂದು ಬೇರೆ ವಿಭಿನ್ನ ಪಾತ್ರಗಳಿದೆ. ಸೊ ನಾನ್ ಕೇಳ್ಕೊಳ್ಳೋದು ಒಂದೇ, ಇಡೀ ಸಿನಿಮಾದಲ್ಲಿ ನನ್ನ ಗ್ಲಾಮರ್ ಆಗಿ ಪೂರ್ತಿ ತೋರಿಸಿ ಅಂತ ನಾನು ಯಾವತ್ತೂ ಯಾರನ್ನೂ ಕೇಳಲ್ಲ. ನನ್ನ ಡೈರೆಕ್ಟರ್ಸ್ ಫ್ಯೂಚರ್ಗೂ ನಾನು ಕೇಳೋದು 10 ನಿಮಿಷ ತೋರಿಸಿದ್ರು ಕೂಡ 10 ನಿಮಿಷ ನನ್ನ ಪಾತ್ರ ಮಾತಾಡ್ಬೇಕು. ಅದೇ ರೀತಿ ಈ ಸಿನಿಮಾ ಬಗ್ಗೆ ನಾನು ಕೇಳಿದಾಗ ಕಣ್ಮುಚ್ಕೊಂಡು ಮೇ ಬಿ ನಾನು ವರ್ಕ್ಶಾಪ್ ಏನು ಮಾಡಿರ್ಲಿಲ್ಲ ಸರ್, ಇವತ್ತಿಗೂ ನಾನು ಕೊಡ್ತೀನಿ. ಯಾವ್ದಾದ್ರು ವರ್ಕ್ಶಾಪ್ ಇದ್ರೆ ಅಥವಾ ಆಡಿಷನ್ ಕೊಡಿ ಅಂತ ಅಂದಾಗ ಖಂಡಿತವಾಗ್ಲೂ ಕೊಡ್ತೀನಿ. ಬಟ್ ಆದ್ರೆ ನನ್ ಮೇಲೆ ನಂಬಿಕೆ ಇತ್ತು ಸರ್ಗೆ. ನಾನು ಅನುಷಾ ಅವರು ಇಬ್ರು ಒಟ್ಟಿಗೆ ಹೋಗ್ತೀವಿ, ಸೊ ಏನು ಹೇಳ್ದೇನೆ 1 ಮಿನಿಟ್ ಅಲ್ಲಿ ಇಲ್ಲ ನೀವಿಬ್ರು ಮಾಡ್ತೀರಾ ಅಂತ ಹೇಳಿದ್ರು. ಸೊ ನನಗೆ ಒಂಥರ ಹುಮ್ಮಸ್ ಕೊಟ್ಟಿದ್ದ ಸಿನಿಮಾ ಇದು. ಬ್ಯಾಂಗ್ಳೂರಿನ ಸಿನಿಮಾ ಸೈನ್ ಮಾಡಿರ್ಲಿಲ್ಲ ಅಂತ ಹೇಳಿದ್ರೆ ಮೇ ಬಿ ನಾನು ಇಂಡಸ್ಟ್ರಿಲಿ ಸರ್ವೈವ್ ಆಗ್ತಿದ್ನ ಇರ್ತಿರ್ಲಿಲ್ವಾ ಅಂತ ಒಂದು ಯಾವಾಗ್ಲೂ ಒಂದು ಕ್ವಶನ್ ಕಾಡುತ್ತೆ. ಬಟ್ ಆದ್ರೆ ಈ ಸಿನಿಮಾ ಮೂಲಕ ನನ್ನ ಲಕ್ ಚೇಂಜ್ ಆಯ್ತು, ತುಂಬಾ ಆಪರ್ಚುನಿಟಿ ಸಿಕ್ತು. ಯಾಕಂದ್ರೆ ಫಸ್ಟ್ ಸಿನಿಮಾ ಮಾಡ್ಬಿಡ್ತೀವಿ, ಸೆಕೆಂಡ್ ಸಿನಿಮಾ ಅಂತ ಬಂದಾಗ ಐ ವಾಸ್ ಲೈಕ್ ಧರ್ಮ ಸರ್ ಜೊತೆ ಮಾಡ್ತೀನಿ ಅಂತ ಇದ್ದಾಗ ಡೆಫಿನೆಟ್ಲಿ ನಾನ್ ಕಣ್ ಮುಚ್ಕೊಂಡು ನಾನು ಇಲ್ಲ ಅಂತ ಹೇಳಕ್ಕೆ ಆಗಿಲ್ಲ. ಇಟ್ ವಾಸ್ ಅ ಡ್ರೀಮ್ ಅಂಡ್ ಆಬ್ವಿಯಸ್ಲಿ ಅವ್ರ ಜೊತೆ ಆಕ್ಟ್ ಮಾಡ್ಕೊಂಡಿದ್ದು ನಂಗೆ ತುಂಬಾನೇ ಖುಷಿ ಇದೆ. ಯಾವ್ದೇ ಏನೇ ಸ್ಕ್ರಿಪ್ಟ್ ಇರ್ಲಿ ಅವ್ರು ಅಥವಾ ಅವ್ರ ಕೆಲಸ ಅವ್ರ ಜೊತೆ ಮಾಡ್ಬೇಕಾದ್ರೆ ಅವರಿಂದ ಕಲ್ತಿದ್ದು ನಾನು ತುಂಬಾ ಇದೆ. ಪ್ರತಿಯೊಂದು ಸೀನ್ಗಳು ತೆಗಿಬೇಕಾದ್ರೂ ಕೂಡ ಅವ್ರು ಹೋಗಿ ನೋಡೋದಾಗ್ಲಿ ಅಥವಾ ಬೆಟರ್ಮೆಂಟ್ ಮಾಡ್ತೀನಿ ಅಂತ ಹೇಳಿದಾಗ್ಲಿ ಅದೆಲ್ಲ ಇನ್ಸ್ಪಿರೇಷನ್. ಅಂಡ್ ಈವನ್ ಅನುಷಾ ಅವ್ರಿಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ. ಈವನ್ ಶಿ ಹ್ಯಾವ್ ಬೀನ್ ಗೈಡೆಡ್ ಫಾರ್ ಮೆನಿ ಸೀನ್ಸ್. ಸೊ ತುಂಬಾ ಜನ ಜೊತೆ ಕೆಲಸ ಮಾಡಿದೀನಿ. ಬಾಲರಾಜವಾಡಿ ಸರ್ ಆಗ್ಲಿ, ಅವರಂತೂ ಇವಾಗ ನನ್ನ ತಂದೆ ರೂಪನೇ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತಿಗೂ ನನ್ಗೆ ಏನೇ ಸ್ಕ್ರಿಪ್ಟ್ ಅಲ್ಲಾಗ್ಲಿ ಯಾವ್ದೇ ಬೇರೆ ಸಿನಿಮಾಗಳಲ್ಲಾದ್ರೂ ಒಂದು ಫೋನ್ ಮಾಡಿದ್ರು ಖಂಡಿತವಾಗ್ಲೂ ಅವರು ಅವ್ರ ಕೈಲಾದಷ್ಟು ಸಹಾಯ ಮಾಡ್ತಾರೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಪ್ರೊಡ್ಯೂಸರ್ ಸರ್, ಇಂಥ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ. ಯಾಕಂದ್ರೆ ನನ್ನ ಪಾತ್ರದ ಬಗ್ಗೆ ನಾನು ಹೇಳಕ್ ಆಗಲ್ಲ. ಆಲ್ವೇಸ್ ಕಂಪ್ಲೇಂಟ್ ಇರ್ತಾ ಇತ್ತು ಸರ್ 24 hours ಕಾಲ್ ಶೀಟ್ ನನ್ನ ಬಗ್ಗೆನೇ ಮಾತಾಡಿತ್ತು. ಆಲ್ಮೋಸ್ಟ್ ನಾನು 3 ಸತಿ 24 hours ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿದೀನಿ. ನಾನು ಅವಾಗ ಹೇಳ್ತಾ ಇದ್ದೆ ಸರ್ 24 hours ಮಾಡ್ತಾ ಇದ್ದೀರಾ 24 hours ಅಂತ ಹೇಳ್ಬಿಟ್ಟು. ಬಟ್ ಆದ್ರೂ ಕೂಡ ಇವತ್ತು ನೋಡಿದಾಗ ಮೇ ಬಿ ನಾನು ಟ್ರೇಲರ್ ಅಲ್ಲಿ ತುಂಬಾ ಕಡಿಮೆ ಕಾಣಿಸಿರ್ಬೋದು ಅಥವಾ ಕಾಣಿಸದೇ ಇರ್ಬೋದು ಕೂಡ, ಅದನ್ನು ಕಂಪ್ಲೇಂಟ್ ನಾನು ಹೇಳ್ತಾನೆ ಇದ್ದೆ, ಯಾಕೆ ಸರ್ ನನ್ ಸ್ವಲ್ಪ ಕಾಣಿಸಿ ಅಂತ. ಬಟ್ ಆನೆಸ್ಟ್ಲಿ ಸಿನಿಮಾ ಅಂತ ನೋಡಿದಾಗ ನಾನು ಕತೆಗೋಸ್ಕರ ತುಂಬಾ ಪ್ರಾಮುಖ್ಯತೆ ಕೊಡ್ತೀನಿ. ತುಂಬಾ ವಿಭಿನ್ನವಾಗಿದೆ. ಬ್ಯಾಂಗ್ಳೂರಲ್ಲಿ ಅಂತಾನೆ ಅಲ್ಲ, ಎಲ್ಲೆಲ್ಲಿ ಏನೇ ನಡೀತಾ ಇದೆ ಇವತ್ತಿನ ಜನರೇಷನ್ ಅಲ್ಲಿ ನಮ್ಮ ಅವೇರ್ನೆಸ್ ಏನಿದೆ ಸೋಷಿಯಲ್ ಅಥವಾ ಈಗ ಏನಂತ ಹೇಳ್ಬೇಕಂದ್ರೆ ಯೂತ್ಸ್ ಗಳು ಹೇಗೆ ಸಫರ್ ಪಡ್ತಾ ಇದ್ದಾರೋ ಅಥವಾ ಹೇಗೆ ಪ್ರೊಟೆಕ್ಟ್ ಆಗ್ಬೇಕು ನಮಗ್ ನಾವು ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕಾರ್ತಿಕ್ ಸರ್, ಇಂಥ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಎಸ್ ಸ್ಟಿಚ್ ಎಲ್ಲ ಹೇಳಿ ಮುಗಿಸ್ಬಿಟ್ರೆ ನೀರೇ ಬಗ್ಗೆ ಹಾಗೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮ್ ಕಣ್ಮುಂದೆ ನಾನು ಎಷ್ಟು ಕಾಣಿಸ್ಕೊಂತೀನೋ ಅಷ್ಟು ನನಗೆ ಈಗ್ಲಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಹಾಗೆ ನಮ್ಮ ಅತಿಥಿಗಳಾದ ಲಹರಿ ವೇಲು ಸರ್, ಚೇತನ್ ಸರ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬೆಂಗಳೂರು ಇದೊಂದು ಬ್ಯೂಟಿಫುಲ್ ಕಂಟೆಂಟ್, ನೀವೆಲ್ಲರೂ ನೋಡಿದ್ದೀರಾ. ಐ ಹೋಪ್ ನಿಮ್ಮೆಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ. ಈ ಕಂಟೆಂಟ್ ಅಲ್ಲಿ ನೀವು ನೋಡ್ದಂಗೆ ಟ್ರೈಲರ್ ಅಲ್ಲಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಜೊತೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಕೂಡ ಇದೆ. ಬೆಂಗಳೂರಿನ ಹೆಸರು ಹೇಳಿದಾಗೆ ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಮೇಜರ್ ಸಿಟೀಸ್ ಅಲ್ಲಿ ಸ್ಪೆಷಲಿ ಇವಾಗಿನ ಯೂತ್ಸ್ಗೆ ಅಥವಾ ಯಂಗ್ಸ್ಟರ್ಸ್ ಗಳಿಗೆ ಒಂದು ಅವೇರ್ನೆಸ್, ಒಂದು ಬ್ಯೂಟಿಫುಲ್ ಮೆಸೇಜ್ ಕೂಡ ಇದೆ. ಯಾಕಂದ್ರೆ ನಮ್ ಸುತ್ತಮುತ್ತ ನಡೀತಾ ಇರುವಂತ ಘಟನೆಗಳು ನಮ್ಗೆ ಗೊತ್ತಿಲ್ಲದೆ ಏನೇನೋ ನಡೀತಾ ಇರತ್ತೆ. ಅದೊಂದನ್ನ ಬ್ಯೂಟಿಫುಲ್ ಆಗಿ ನಮ್ಮ ಡೈರೆಕ್ಟರ್ ನರೇಟ್ ಮಾಡಿದ್ದಾರೆ. ಅವರು ಫಸ್ಟ್ ಸಿನಿಮಾ ಇದು, ತುಂಬಾ ಪ್ಯಾಷನೇಟ್ ಇಟ್ಕೊಂಡು ತುಂಬಾ ಕನ್ಸ್ಗಳನ್ನ ಹೊತ್ಕೊಂಡು ಇಂಡಸ್ಟ್ರಿಗೆ ಬಂದಿರೋದು. ತುಂಬಾ ಚೆನ್ನಾಗಿ ಫಸ್ಟ್ ಸಿನಿಮಾದಲ್ಲೇ ಡೈರೆಕ್ಷನ್ ಮಾಡಿದ್ದಾರೆ. ನಿಮ್ ಜೊತೆ ಕೆಲಸ ಮಾಡಿದ್ದು ತುಂಬಾ ಖುಷಿ ಆಯ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಸ್ಟಿಂಗ್ ಮೀ ಟು ದಿಸ್ ಮೂವಿ. ಅಂಡ್ ನಮ್ಮ ಪ್ರೊಡ್ಯೂಸರ್ ಸರ್, ಅವರು ಕೂಡ ತುಂಬಾ ಪ್ಯಾಷನೇಟ್. ಸಿನಿಮಾದಲ್ಲಿ ಪ್ರೊಡ್ಯೂಸ್ ಮಾಡೋದಷ್ಟೇ ಇಲ್ಲದೆ ಪರ್ಫಾರ್ಮ್ ಕೂಡ ಮಾಡಿದ್ದಾರೆ ಬಹಳ ಅದ್ಭುತವಾಗಿ. ನಿಮ್ ಸೀನ್ಸ್ ಗಳಲ್ಲಿ ಐ ಮೀನ್ ಮೂವಿ ನೋಡಿದೀನಿ ನಾನು, ಸೀನ್ಸ್ ಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೀರಾ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ತರದೊಂದು ಬ್ಯೂಟಿಫುಲ್ ಸಿನಿಮಾನ ನಿರ್ಮಾಣ ಮಾಡಿದ್ದಕ್ಕೆ. ಹಾಗೆ ನನ್ನ ಕೋಸ್ಟಾರ್ ಧರ್ಮ ಅವರು, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ವೆರಿ ಹಂಬಲ್, ವೆರಿ ಡೌನ್ ಟು ಅರ್ತ್, ಮೈ ವಂಡರ್ಫುಲ್ ಕೋಸ್ಟಾರ್ ಅಂತಾನೆ ಹೇಳ್ಬೋದು. ತುಂಬಾ ಖುಷಿ ಆಯ್ತು ನಿಮ್ ಒಟ್ಟಿಗೆ. ಇದು 3ನೇ ಸಿನಿಮಾ.
ಐ ವೆರಿ ಹ್ಯಾಪಿ. ಅಂಡ್ ರಿಷಾ, ನಿಮ್ದು ಸೆಕೆಂಡ್ ಮೂವಿ, ಬಟ್ ಆ ಥರ ಏನು ಅನ್ಸಲ್ಲ, ತುಂಬಾನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಅಂಡ್ ಒಳ್ಳೊಳ್ಳೆ ಕಲಾವಿದರು ಇದ್ದಾರೆ ಸಿನಿಮಾದಲ್ಲಿ. ಶಶಿಕುಮಾರ್ ಸರ್ ಇದ್ದಾರೆ, ಬಾಲರಾಜ್ ವಾಡಿ ಸರ್ ಇದ್ದಾರೆ. ಎಲ್ಲ ಕಲಾವಿದರು ಬಹಳ ಅದ್ಭುತವಾಗಿ ಅವರ ಪಾತ್ರಗಳನ್ನ ನಿಭಾಯಿಸಿದ್ದಾರೆ. ಹಾಗೆ ನಮ್ಮ DOP ನವೀನ್ ಸರ್ ಎಲ್ಲ ಸೀನ್ಸ್ ಗಳನ್ನು ಬಹಳ ಅದ್ಭುತವಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ, RR ತುಂಬಾ ಚೆನ್ನಾಗಿದೆ. ಸೊ ಐ ಹೋಪ್ ನೀವೆಲ್ಲರೂ ಇದೇ ತಿಂಗಳು 17ನೇ ತಾರೀಕು ದಯವಿಟ್ಟು ಥಿಯೇಟರಿಗೆ ಬನ್ನಿ, ಸಿನಿಮಾನ ನೋಡಿ. ನಿಮ್ಮೆಲ್ಲರೂ ಪ್ರೀತಿ ಆಶೀರ್ವಾದ ಖಂಡಿತ ಮುಖ್ಯ. ಬಿಕಾಸ್ ನೀವೆಷ್ಟು ಸಿನಿಮಾನ ಪ್ರೀತಿಸ್ತೀರಾ, ಎಷ್ಟು ಸಪೋರ್ಟ್ ಮಾಡ್ತೀರಾ, ಅದೇ ತರ ನಾವು ಸಿನಿಮಾಗಳನ್ನ ಮಾಡ್ಕೊಳ್ತಾ ಹೋಗ್ಬೋದು. ನಿಮ್ಮ ಪ್ರೀತಿ ಆಶೀರ್ವಾದ ತುಂಬಾನೇ ಮುಖ್ಯ. ದಯವಿಟ್ಟು ಸಪೋರ್ಟ್ ಮಾಡಿ. 17ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಸಿನಿಮಾ ನೋಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು ಸೋ ಮಚ್. ಇದು ನನ್ನ 2ನೇ ಸಿನಿಮಾ. ನನ್ನ ಮೊದಲನೇ ಸಿನಿಮಾಗೂ ನಾನು ಮಾಧ್ಯಮ ಮಿತ್ರರಿಗೆ ತುಂಬ ನಮಸ್ಕಾರ. ಅವಾಗಲೂ ತುಂಬ ಸಪೋರ್ಟ್ ಮಾಡಿದ್ದಾರೆ, ಈಗಲೂ ತುಂಬ ಸಪೋರ್ಟ್ ಬೇಕು ನಿಮ್ಮದು. ಮೊದಲನೇ ಸಿನಿಮಾ ಅಷ್ಟೊಂದು ಸಕ್ಸಸ್ ಕಾಣಲಿಲ್ಲ. 2ನೇ ಸಿನಿಮಾ ಮಾಡುವಾಗ ನಾನು ಮತ್ತೆ ಧರ್ಮ ಇಬ್ಬರೇನೆ ಸರ್ ಈ ಸಲ ಖಂಡಿತ ನಾವು ಗೆಲ್ಲೇಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟು ತುಂಬಾ ಅದಕ್ಕೆ ತಯಾರಿ ನಡೆಸಿ ಈ ಸಿನಿಮಾ ಮಾಡಿದ್ದೀವಿ. ಈ ಸಿನಿಮಾ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಈ ಸಿನಿಮಾನ ಗೆಲ್ಲಿಸ್ಬೇಕು ಅಂದ್ರೆ ಮಾಧ್ಯಮ ಮಿತ್ರರು ತುಂಬಾ ನಮ್ಗೆ ಸಪೋರ್ಟ್ ಮಾಡಲೇಬೇಕು. ಮತ್ತೆ ಕೆಲವೊಂದು ನಮ್ಮ ಹಿರಿಯ ನಾಯಕರೆಲ್ಲ ಇದಕ್ಕೆ ಬಂದು ಇಲ್ಲಾಂದ್ರೆ ಅಲ್ಲಿಂದನೇ ಅವ್ರು ನಮ್ಗೆ ಸಪೋರ್ಟ್ ಮಾಡಿದ್ರೆ ನಮ್ಮ ಸಿನಿಮಾ ಇನ್ನೂ ಮುಂದಿನ ಯಶಸ್ವಿ ಕಾಣುತ್ತೆ. ದಯವಿಟ್ಟು ಎಲ್ಲರೂ ನಿಮ್ಮ ಮಾಧ್ಯಮ ಮಿತ್ರರ ಸಪೋರ್ಟ್ ನಮ್ಗೆ ಕೊಟ್ರೆ ಈ ಚೆನ್ನಾಗಿ ಬಂದಿರೋಂಥ ಸಿನಿಮಾ ಒಳ್ಳೆ ಸಿನಿಮಾ ಗೆಲ್ಲುತ್ತೆ. ಗೆಲ್ಲೋದಕ್ಕೆ ನಿಮ್ಮ ಸಪೋರ್ಟ್ ತುಂಬಾ ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಈ ಸಿನಿಮಾ ಸುಮಾರು ವಿಜಯ್ ಸಿನಿಮಾಸ್ ಅಂತ ಡಿಸ್ಟ್ರಿಬ್ಯೂಟರ್ ಮಾಡ್ತಿದ್ದಾರೆ. ಈ ಸಿನಿಮಾ ಸುಮಾರು 100 ಚಿತ್ರಮಂದಿರಗಳಿಂದ ಜಾಸ್ತಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾ ಇದೀವಿ. ಅವರು ಆದಷ್ಟು ಸಿನಿಮಾಗಳ ಪ್ರಯತ್ನ ಮಾಡ್ತಿದ್ದಾರೆ. ಒಂದು 100ಕ್ಕಿಂತ ಹೆಚ್ಚು ಸಿನಿಮಾಗಳು ರಿಲೀಸ್ ಕಾಣುತ್ತಿದ್ದಾರೆ ಸರ್. ಸಿನಿಮಾ ಅದೇ ಒಂದು 100 ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಅದಕ್ಕೆ ಏನೇನು ಬೇಕೋ ತಯಾರಿ ಮಾಡ್ಕೊಂಡಿದೀವಿ. ನಮ್ಗೆ ಅದಕ್ಕಿಂತ ಹೆಚ್ಚಾಗಿ ಥಿಯೇಟರ್ಗಳು ಸಿಕ್ಕಿದ್ರೆ ನಾವು ಖಂಡಿತ ಅದಕ್ಕಿಂತ ಹೆಚ್ಚಾಗಿ ಸಿನಿಮಾ ರಿಲೀಸ್ ಮಾಡ್ತೀವಿ ಸರ್. ಸರ್ ಮುಖ್ಯವಾಗಿ ಸಿನಿಮಾದ ಕತೆ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿದ್ರೆ ಸಿನಿಮಾ ಗೆಲ್ಲುತ್ತೆ ಅನ್ನೋ ನಮ್ಮ ನಂಬಿಕೆ ಮೇಲೆ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದ್ದೀವಿ. ಆ ಒಳ್ಳೆ ಸಿನಿಮಾ ಅದೇ ರೀತಿ ಮೂಡ್ ಬಂದಿದೆ. ನೀವೆಲ್ಲ ಸಪೋರ್ಟ್ ಮಾಡಿದ್ರೆ ಈ ಸಿನಿಮಾ ನಾವು ಗೆಲ್ಲೇಬೇಕು ಅಂತ ಪ್ರಯತ್ನ ಪಟ್ಟಿದ್ವಿ. ನೀವು ನಮ್ಮನ್ನು ಸ್ವಲ್ಪ ಪ್ರೋತ್ಸಾಹ ಕೊಟ್ರೆ ಖಂಡಿತ ಗೆಲ್ತೀವಿ ಅಂತ ನನ್ನ ನಂಬಿಕೆ ಇದೆ ಸರ್. ಬೆಂಗಳೂರು ಇನ್ ಸೊ ಬೆಂಗಳೂರಿನ ನನ್ನ ಸಿನಿಮಾ ಫಸ್ಟ್ ಬೇಸಿಕಲಿ ಈ ಸಿನಿಮಾ ಬಂದು ನೀವೆಲ್ಲರೂ ನೋಡಿರ್ತಕ್ಕಂಥ ಒಂದು ನಾರ್ಮಲ್ ಕಥೆನೆ. ಎಲ್ಲರೂ ನೋಡಿರ್ತೀರಾ ಅಂಡ್ ಮಾಧ್ಯಮ ಮಿತ್ರರು ನೀವೆಲ್ಲರೂ ಆ ಪೇಪರ್ ಅಲ್ಲಿ ಎಷ್ಟೊಂದು ಆರ್ಟಿಕಲ್ ನೀವು ಬರ್ದಿದ್ದೀರಾ. ಅದರಲ್ಲಿ ಒಂದು ಇನ್ಸಿಡೆಂಟ್ ನನ್ನ ಸ್ವಂತ ಸ್ನೇಹಿತನಿಗೆ ನಡೆದಂತ ಒಂದು ಸ್ಕ್ಯಾಮ್, ಅದರ ಮೇಲೆ ಒಂದು ಲೈನ್ ತಗೊಂಡ್ ಮಾಡಿದಂತ ಸಿನಿಮಾ ಪ್ರತಿಯೊಬ್ರು ನೋಡ್ಬೇಕಾಗಿರುವಂತ ಸಿನಿಮಾ ಅಂತ ನನ್ನ ಭಾವನೆ. ಅಂಡ್ ಲಹರಿ ಸರ್, ವೇಲು ಸರ್ ಇದ್ದಾರೆ ಅಂಡ್ ಅವ್ರ MRT ಅಲ್ಲಿ ನಮ್ ಸಾಂಗ್ಸ್ ಚೆನ್ನಾಗಿ ಹೋಗ್ತಾ ಇದೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಗೆ ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ರಿ ಆ ಟೈಮ್ ಅಲ್ಲಿ. ಅಂಡ್ ದೆನ್ ಎಲ್ಲ ನಮ್ಮ ಪ್ರೊಡ್ಯೂಸರ್ಸ್ ಆಗಿರ್ಬೋದು, ವೆಂಕಟೇಶ್ ಆಗಿರ್ಬೋದು, ಫಸ್ಟ್ 1 ಲೈನ್ ಸ್ಟೋರಿ ಹೇಳಿದ ತಕ್ಷಣ ಇಲ್ಲ ಕಾರ್ತಿಕ್ ಈ ಸಿನಿಮಾ ಚೆನ್ನಾಗಿದೆ, ಆಡಿಯನ್ಸ್ ರೀಚ್ ಆಗ್ಬೇಕು ಅಂತ ಹೇಳಿ ಅಂಡ್ ಅವ್ರು ಮಾಡಿದಂತ ಒಂದು ಎಫರ್ಟ್ ಈ ಸಿನಿಮಾ ಇವತ್ತು ನೀವು ನೋಡ್ತಾ ಇರೋದು. ಅಂಡ್ ಅವ್ರ ಎಫರ್ಟ್ ಗೆ ದಯವಿಟ್ಟು ನೀವು ಚಪ್ಪಾಳೆ ಕೊಡ್ಲೇಬೇಕು. ಅಂಡ್ ಫಸ್ಟ್ ಡೆಬ್ಯೂಟ್ ಅಂಡ್ ಡೈರೆಕ್ಷನ್ ಅಂತ ಬಂದ ತಕ್ಷಣ ಎಲ್ಲಾ ಪ್ರೊಡ್ಯೂಸರ್ಸ್ಗೂ ಒಂದ್ ಸ್ವಲ್ಪ ಒಂದು ಡೌಟ್ಸ್ ಇರುತ್ತೆ. ಓಕೆ ಹಿಂಗೆ ಏನು ಎತ್ತ ಅಂತ, ಯಾಕಂದ್ರೆ ಲಾರಿ ಸರ್ ಹೇಳಿದ್ರು, ವೇಲು ಸರ್, ಸೊ ತುಂಬಾ ಸಿನಿಮಾಗಳು ಬರುತ್ತೆ ಹೋಗುತ್ತೆ ಅನ್ನೋದಲ್ಲ. ಸೊ ಅವ್ರ ನಂಬಿಕೆನ ನಾವು ಉಳಿಸ್ಕೊಂಡ್ಬಿಟ್ರೆ ಅದೊಂದು ನಾನು ಮಾಡಿದಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಸಿಗುತ್ತೆ. ಅಂಡ್ ಅವರು ನನಗೆ ಇನ್ಸಿಸ್ಟ್ ಮಾಡಿದ್ದು ಧರ್ಮ ಸರ್ನ. ಅಂಡ್ ಅವರು ಅಷ್ಟೇ ವೆರಿ ಸ್ವೀಟ್, 1 ಲೈನ್ ಹೇಳಿದ ತಕ್ಷಣ ಇಲ್ಲ ಕಾರ್ತಿಕ್ ಇಮಿಡಿಯೇಟ್ ಯಾವಾಗಿಂದ ಸ್ಟಾರ್ಟ್ ಮಾಡೋಣ ಅಂತ. ಸೊ ಇನಿಷಿಯಲ್ ಸ್ಟೇಜ್ ಇಂದನೂ ನನಗೆ ಬ್ಯಾಕ್ ಸಪೋರ್ಟ್ ಆಗಿದ್ದಂತವ್ರು ಧರ್ಮ ಸರ್ ಅಂಡ್ ವೆಂಕಟೇಶ್ ಮೂರ್ತಿ ಸರ್. ಅದಾದ್ಮೇಲೆ ಬಂದಿದ್ದೆ ನಮ್ಮ ಇಬ್ರು ಹೀರೋಯಿನ್ಸ್. ಸೊ ಅವರು ಕೊಟ್ಟಂತ ಒಂದು ಫ್ರೀ ಆಫ್ ಟೈಮ್, ಅಂದ್ರೆ ಇಲ್ಲ ಸರ್ ಮಾಡಿ ನೀವು ಮಾಡಿ ಎಷ್ಟೊಂದ್ಸರಿ ಕೆಲವೊಂದು ಕಂಪ್ಲೇಂಟ್ಸ್ ಕೂಡ ಇದೆ, ಲೆಂತ್ ಶೂಟ್ಸ್ ಮಾಡಿದೀವಿ ಅಂತ. ಸೊ ಆ ಟೈಮ್ ಅಲ್ಲಿ ಅವ್ರೇನು ಹೇಳಿದಲ್ಲ ಇಲ್ಲ ಹೊಸ ಹುಡುಗ ಡೈರೆಕ್ಷನ್ ಮಾಡ್ತಿದ್ದಾರೆ ಅಂತ ನನ್ನನ್ನ ಸ್ವಲ್ಪ
ನೋಡ್ಕೊಂಡು ಅವ್ರನ್ನ ಸಹಿಸ್ಕೊಂಡಿದ್ದಾರೆ ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಾನ್ ಹೇಳೋದಿಷ್ಟೇ ಆಡಿಯನ್ಸ್ಗೆ, ದಯವಿಟ್ಟು ಕನ್ನಡ ಸಿನಿಮಾ ಬಂದು ಥಿಯೇಟರ್ ನೋಡಿ. ಅಂಡ್ ಈ ಸಿನಿಮಾ ಪ್ರತಿಯೊಂದು ಫ್ಯಾಮಿಲಿ ನೋಡ್ಬೇಕಾಗಿರೋ ಸಿನಿಮಾ. ಬಿಕಾಸ್ ಯಾರ್ಯಾರ ಮನೇಲಿ ಮಕ್ಳಿದಾರೋ ಅಂಡ್ ಯಾರ್ಯಾರ ಮನೇಲಿ ತಂದೆ ತಾಯಿ ಇದಾರೋ ಆ ಮಕ್ಳಿಗೆ ತಂದೆ ತಾಯಿಗಳ ಒಂದು ಮೇಜರ್ ಪಾಯಿಂಟ್ ಇಟ್ಕೊಂಡು ಸಿನಿಮಾ ಇದೆ. ಅಂಡ್ ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಆಬ್ವಿಯಸ್ಲಿ ಮೀಡಿಯಾದವ್ರು ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಈ ಸಿನಿಮಾ ನೋಡ್ಬೇಕು ಅನ್ನೋದು. ಬಿಕಾಸ್ ಪ್ರೀ ಕ್ಲೈಮ್ಯಾಕ್ಸ್ ವರ್ಗು ನಿಮ್ಗೆ ಏನು ಎಲ್ಲಿ ಏನು ಯಾಕೆ ಅನ್ನೋದು ಒಂದು ಡೌಟ್ಸ್ ಅಲ್ಲೇ ಹೋಗಿ ಸಸ್ಪೆನ್ಸ್ ಹೋಗಿ ಫೈನಲ್ ಆಗಿ ನಿಮ್ಗೆ ರಿವೀಲ್ ಆಗುತ್ತೆ. ಸೊ ಇಷ್ಟು ಹೇಳಕ್ ಇಷ್ಟಪಡ್ತೇನೆ. ಎಸ್, ಥ್ಯಾಂಕ್ ಯು. ಕಾರ್ತಿಕ್ ಅವರೇ, ಅಂಡ್ ಸಾರಿ ಟು ಮೆನ್ಷನ್ ಸರ್, ಚೇತನ್ ಸರ್, ವೆರಿ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಾನ್ ನಿಮ್ ಮೈನಾ ಫಿಲಮ್ಗೆ ನಾನು ಓದಿದ ಕಾಲೇಜ್ ಇಂದ 70 ಕಿಲೋಮೀಟರ್ ದೂರ ಹೋಗಿ 50 ಟೈಮ್ಸ್ ನೋಡಿದೀನಿ ಸರ್. ಐ ಆಮ್ ಹ್ಯೂಜ್ ಫ್ಯಾನ್ ಆಫ್ ಮೈನಾ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಒಂದು ಪ್ರಶ್ನೆ ಇದೆ. ಗೋಡೆ ಮೇಲೆ ಒಂದು ಫೋಟೋ ಬರುತ್ತಲ್ಲ ಟ್ರೈಲರ್ ಅಲ್ಲಿ, ಅವರೊಂದು ಸರ್ಪ್ರೈಸ್ ಕ್ಯಾರೆಕ್ಟರ್ ಇದ್ದಾರೆ ಸಿನಿಮಾದಲ್ಲಿ. ಅದೊಂದು ಜೂನಿಯರ್ ರಾಜ್ಕುಮಾರ್ ಅನ್ನೋ ಒಂದು ಕ್ಯಾರೆಕ್ಟರ್. ಅದು ಅಂದ್ರೆ ಆ ತಂದೆಯ ಆಸೆ ಮಗನ್ನ, ಅದು ಅವರು ನಾಟಕ ಮಾಡ್ಕೊಂಡಿರುವಂತ ಕ್ಯಾರೆಕ್ಟರ್. ಅವರು ಅವ್ರ ಮಗನ್ನ ಹೀರೋ ಮಾಡ್ಬೇಕು ಅನ್ನೋ ಒಂದು ಪಾತ್ರ. ಸೊ ಹಂಗಾಗಿ ಆ ಫೋಟೋ ಇದೆ ಸರ್. ಸರ್ ಇದರಲ್ಲಿ ಮಿಕ್ಸ್ಡ್ ಆಫ್ ಎಮೋಷನ್ಸ್ ಇದೆ. ಒಂದು, ನೀವು ನೋಡೋ ಸಿನಿಮಾದಲ್ಲಿ ನಾರ್ಮಲ್ ಆಗಿ ಕಮರ್ಷಿಯಲ್ ಸಿನಿಮಾಸ್ ಬರುತ್ತೆ ಅಂಡ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಸ್ ಬರುತ್ತೆ. ಇದು ಮಿಕ್ಸ್ಚರ್ ಆಫ್ ಬೋತ್. ನಿಮ್ಗೆ ಕಮರ್ಷಿಯಲ್ ಎಲಿಮೆಂಟ್ಸ್ ಇದೆ, ಜೊತೆಗೆ ಕಂಟೆಂಟ್ ಇದೆ ಸರ್. ಸೊ ಕಂಟೆಂಟ್ ಇಸ್ ಅ ಮೇಜರ್ ಸೋರ್ಸ್ ಆಫ್ ಇಟ್. ಅಂದ್ರೆ ಇಲ್ಲಿ ಕಥೆ ಅನ್ನೋದು ಮೇಜರ್ ಹೀರೋ, ಅವರಿಂದಾನೇ ಎಲ್ಲಾ ಪಾತ್ರ ವರ್ಗಗಳು ಅವ್ರವ್ರದ್ದಾಗಿರ್ಬೋದು. ಈಗ ಧರ್ಮ ಸರ್ ಡೆಲಿವರಿ ಬಾಯ್ ಕ್ಯಾರೆಕ್ಟರ್ ಆಗಿರ್ಬೋದು. ಅಂಡ್ ಇವರು ರಿಷಾ ಮೇಡಮ್ ಅವ್ರ ಸರ್ಪ್ರೈಸ್ ಕ್ಯಾರೆಕ್ಟರ್ ಇದೆ, ಅದೊಂದು ಹೇಳಕ್ ಆಗಲ್ಲ. ಅಂಡ್ ಅನುಷಾ ಮೇಡಮ್ ಅವರು ಒಂದು ರಿಪೋರ್ಟರ್ ಕ್ಯಾರೆಕ್ಟರ್ ಆಗಿರ್ಬೋದು. ಅಂಡ್ ನಮ್ಮ ವೆಂಕಟೇಶ್ ಮೂರ್ತಿ ಸರ್ ಅವರೊಂದು ಸರ್ಪ್ರೈಸ್ ಎಲಿಮೆಂಟ್ ಕ್ಯಾರೆಕ್ಟರ್ ಬರುತ್ತೆ. ಅಂಡ್ ನಮ್ಮ ವಿಲನ್ಸ್ ಆಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಅವ್ರದೇ ಒಂದು ಪರ್ಟಿಕ್ಯುಲರ್ ಶೇಡ್ಸ್, ಬೋತ್ ಪಾಸಿಟಿವ್ ಅಂಡ್ ನೆಗೆಟಿವ್ ಶೇಡ್ಸ್ ಇದೆ. ಅಂಡ್ ACP ಸರ್, ನಮ್ಮ ಶಶಿಕುಮಾರ್ ಸರ್, ಸುಪ್ರೀಂ ಹೀರೋ ಅವರು, ಅವ್ರಿಗೆ ಈ ಸ್ಟೋರಿ ಇಷ್ಟ ಆಗಿ ಅಂಡ್ ಅವರು ತುಂಬಾ ಸಪೋರ್ಟ್ ಮಾಡಿ ತುಂಬಾ ಇಷ್ಟಪಟ್ಟು ಮಾಡಿದಂತ ಸಿನಿಮಾ ಅವರು. ಸೊ ಅವರಿಂದನೇ ಈ ಸಿನಿಮಾಗೆ ಒಂದು ದೊಡ್ಡ ತೂಕ ಬಂದಿರೋದು. ಸೊ ಹಾಗಾಗಿ ಹೇಳಕ್ ಇಷ್ಟಪಡ್ತೀನಿ ಸರ್. ಇದು ಬೆಂಗಳೂರಿನ ಅನ್ನೋದು ಮೇಜರ್ ಆಗಿ ಬೆಂಗಳೂರಲ್ಲಿ ನಡೆಯೋ ಕತೆ ಸರ್. ಬಟ್ ಆಕ್ಚುಲಿ ಇದು ನಿಮ್ಮ ಆರ್ಟಿಕಲ್ಸ್ ಅಂದ್ರೆ ಮೀಡಿಯಾ ಮಿತ್ರ ಆರ್ಟಿಕಲ್ಸ್ ಅಲ್ಲಿ ಎಲ್ಲ ಆಲ್ ಓವರ್ ಇಂಡಿಯಾ ನಡೀತಾ ಇದೆ. ಇದು ಒಂದು ಮೇಜರ್ ಇಶ್ಯೂನ ಚಿಕ್ಕದಾಗಿ ಹೇಳಕ್ ಹೋಗಿದೀವಿ ಸರ್. ಎಸ್ ಸರ್, ಬೆಂಗಳೂರಲ್ಲಿ ಆಗಿದೆ. ಆಮೇಲೆ ಔಟ್ಸ್ಕರ್ಟ್ ಆಫ್ ಬೆಂಗಳೂರಲ್ಲಿ ಕಂಪ್ಲೀಟ್ ಆಗಿದೆ. ಸಾಂಗ್ ಶೂಟ್ಸ್ ಗೆಲ್ಲ ಸ್ವಲ್ಪ ನಾವು ವಿಲೇಜ್ ಸೈಡ್ಸ್ ಪೋರ್ಷನ್ಸ್ ಇದೆಯಲ್ಲ, ಅದೆಲ್ಲ ಸ್ವಲ್ಪ ಬೇರೆ ಬೇರೆ ಕಡೆ ಶೂಟ್ಸ್ ಮಾಡಿದ್ದು. ಮೇಜರ್ಲಿ ಬೆಂಗಳೂರಲ್ಲಿ ಶೂಟ್ ಆಗಿರೋದು ಸರ್. ಸರ್ ಟೆಕ್ನಿಷಿಯನ್ಸ್ ಬಂದು ಫಸ್ಟ್ DOP ನವೀನ್ ಪಂಚಾಕ್ಷರಿ ಅವರು ಅಂತ. ಸೊ ಅವ್ರು ಬಂದು ನನಗೆ ನಾನು ಶಾರ್ಟ್ ಫಿಲ್ಮ್ ಮಾಡೋ ಟೈಮಿಂದನೂ ಅವನಿಗೆ ಪರಿಚಯ. ಸೊ ಹಂಗಾಗಿ ಅದು ಕಂಟಿನ್ಯೂ ಆಯ್ತು. ಅಂಡ್ he has given ವೆರಿ ಗುಡ್ ವಿಜುವಲ್ಸ್. அந்த ವಿಜುವಲ್ಸ್ ನೀವು ನೋಡಿದ್ರೆ ಚೆನ್ನಾಗಿ ಬಂದಿದೆ ನಮ್ಮ ಪ್ರಕಾರ. ನೀವು ನೋಡಿ ಅದನ್ನ ಹೇಳ್ಬೇಕು ಹೇಗೆ ಬಂದಿದೆ ಅನ್ನೋದನ್ನ. ಅಂಡ್ ದೆನ್ ಎಡಿಟರ್ ಬಂದು ಕುಮಾರ್ CK ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಗೌತಮ್ ನಾಯಕ್ ಅಂತ ನಮ್ಮ DI ಅವರು. ಮ್ಯೂಸಿಕ್ ಬಂದು ಆಸಿಫ್ ಅಂಡ್ ಅರವಿಂದ್, ಕಂಪ್ಲೀಟ್ಲಿ ಹೊಸ ಟೀಮ್ ಅದು. ಕೇರಳ ಐ ಮೀನ್ ಆ ಕಲ್ಚರ್ ಇರುವಂತ ಟೀಮ್. ಸೊ ಅವ್ರಿಗೆ ನಾವು ಫಸ್ಟ್ ಈ ಲೈನ್ ಹೇಳಿದ ತಕ್ಷಣ ಎವ್ರಿ ಸೀನ್ಗೂ ಒಂದೊಂದು ಸಪರೇಟ್ BGMs ತರ ಡಿಸೈನ್ ಮಾಡಿ. ಸೊ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಕೈಂಡ್ ಆಫ್ ಸಿನಿಮಾ ಅನ್ನೋ ಫೀಲ್ ಕೊಟ್ಟಿದ್ದಂತ ಸಿನಿಮಾ. ಅಂಡ್ ಈಗೇನ್ ನೀವು ಟ್ರೈಲರ್ ಮ್ಯೂಸಿಕ್ ನೋಡ್ತಾ ಇದ್ರಲ್ಲ, ಇದು ಕಂಪ್ಲೀಟ್ ಒಂದು ಬೇರೆ ಜೋನರ್ ಆಫ್ ಮ್ಯೂಸಿಕ್ ಇದೆ. ಸಿನಿಮಾದಲ್ಲಿ ಇದ್ರ 3ರಷ್ಟು ಜಾಸ್ತಿ ಇದೆ. ಸೊ ಆತರ. ಸೊ ಪ್ರತಿಯೊಂದು ಟೆಕ್ನಿಷಿಯನ್ಸ್ ಕೂಡ ನನಗೆ ಸಿಕ್ಕಿದ್ದು. ಅಂಡ್ ಬೇಸಿಕಲಿ ಇಷ್ಟು ಟೆಕ್ನಿಷಿಯನ್ಸ್ ಜೊತೆಗೆ ನನಗೆ ಸಪೋರ್ಟ್ ಆಗಿದ್ದು ನನ್ನ ಟೀಮು, ಡೈರೆಕ್ಷನ್ ಟೀಮು, ದೀಕ್ಷಿತ್ ಆಗಿರ್ಬೋದು, ವಿಜಯ್ ಆಗಿರ್ಬೋದು, ಮದನ್ ಆಗಿರ್ಬೋದು. ಅಂಡ್ ನಮ್ಮ ಲಿರಿಕ್ ರೈಟರ್ ಆನಂದ್ ಅಣ್ಣ ಅಂತ ಇದ್ದಾರೆ. ಎಲ್ಲ ಸಾಂಗ್ಸ್ ಅವರೇ ಬರ್ದಿರೋದು. ಸೊ ನನ್ನ ಟೀಮ್ ಅವ್ರು ಕೊಟ್ಟಂತ ಕಾನ್ಫಿಡೆನ್ಸ್ ಅಂಡ್ ನಮ್ಮ ಆರ್ಟಿಸ್ಟ್ ಕೊಟ್ಟಂತ ಲೀನಿಯನ್ಸ್ ಇಂದ ಈ ಸಿನಿಮಾ ಚೆನ್ನಾಗಿ ಬಂದಿದೆ ಸರ್. ಎವ್ರಿ ವೀಕ್ ಬರೋ ಎಲ್ಲಾ ಸಿನಿಮಾ ಡೈರೆಕ್ಟರ್ಗಳು ಹೇಳಿದ್ರೆ ಸರ್ ನಮ್ ಸಿನಿಮಾ ಚೆನ್ನಾಗಿದೆ, ನಮ್ ಸಿನಿಮಾ ಅದ್ಭುತವಾಗಿ ಮಾಡಿದೀವಿ, ನೋಡಿ ಥಿಯೇಟರ್ಗೆ ಬನ್ನಿ ಅಂತ. ಇದು ಸಹಜವಾಗಿ ಕರೆಯೋದು. ಆಮೇಲೆ ಪ್ರತಿ ಡೈರೆಕ್ಟರ್ಗೆ ಅವ್ರ ಸಿನಿಮಾ ಅದ್ಭುತವಾಗಿ ಇರುತ್ತೆ. 2.5 ಗಂಟೆ ಥಿಯೇಟರ್ ಅಲ್ಲಿ ಆಡಿಯನ್ಸ್ ನ ಕೂರ್ಸೋದು ತುಂಬಾ ಕಷ್ಟ. ಆ ಆಂಗಲ್ ಅಲ್ಲಿ ಏನ್ ಕೊಡ್ತೀರಾ ಅಂತ. 2.5 ಗಂಟೆ ನಾನು ದುಡ್ಡು ಕೊಟ್ಟು ಕೂತ್ಕೋಬೇಕು ಅಂದ್ರೆ ಸಮಯ ಜೊತೆ ದುಡ್ಡು ಎಷ್ಟು ಖರ್ಚು ಮಾಡ್ಬೇಕು. ಸೊ ಆ ಆಂಗಲ್ ಅಲ್ಲಿ ನೀವು ಆಡಿಯನ್ಸ್ ಏನ್ ಪ್ರಾಮಿಸ್ ಮಾಡ್ತೀರಾ ಸರ್? ಇದೇ ವಿಷಯ ನನಗೆ ಡೌಟ್ ಬಂದು ನಾವು 2 ಪ್ರೀಮಿಯರ್ ಶೋ ಮಾಡಿದ್ವು ಸರ್. 2 ಆಡಿಯನ್ಸ್ ಪ್ರೀಮಿಯರ್ ಶೋ ಮಾಡಿದ್ವು. ನಾವೆಲ್ಲೂ ಕೂಡ ಸೆಲೆಬ್ರಿಟಿ ಆಗಿರ್ಬೋದು ಆತರ ನಮಗ್ ಗೊತ್ತಿರೋರು ನಾವ್ ಯಾರು ಕರ್ದೇ ಇಲ್ಲ ಸಿನಿಮಾಗೆ. ಆಡಿಯನ್ಸ್ ಪ್ರೀಮಿಯರ್ ಶೋ 2 ಸರಿ ಮಾಡಿದ್ವು. 2 ಸರಿ ನಮಗ್ ಬಂದಂತ ರಿವ್ಯೂಸ್ ಮತ್ತೆ ಕಲೆಕ್ಷನ್ ಆಫ್ ಅವ್ರು ಕೊಟ್ಟಂತ ಔಟ್ಪುಟ್ ಏನಿದೆಯಲ್ಲ, ಆ ಕಾನ್ಫಿಡೆನ್ಸ್ ಅಲ್ಲಿ ಇವತ್ತು ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಸರ್. ಅವ್ರ ಕಾನ್ಫಿಡೆನ್ಸ್ ಇಂದಾನೆ ನಾನು ಇವತ್ತು ಇಷ್ಟು ಮಾತಾಡ್ತಾ ಇರೋದು. ಸೊ ಅಂದ್ರೆ ಆ ಎಲಿಮೆಂಟ್ ಆಫ್ ಸರ್ಪ್ರೈಸ್ ಎಲಿಮೆಂಟ್ ಏನಿದೆಯಲ್ಲ, ಕಂಟೆಂಟ್ ಅನ್ನೋದು, ಅದು ನಾವು ಸ್ಟ್ರಾಂಗ್ ಆಗಿದೆ ಅನ್ನೋದು ಒಂದು ಭಾವನೆ ಸರ್. ಪ್ರೀ ರಿಲೀಸ್ ಬಿಸ್ನೆಸ್ ಏನಾದ್ರು ಆಗಿದೆಯಾ ಸರ್? ಆಗ್ತಾ ಇದೆ ಸರ್. ಒಂದು OTT ಒಂದು ಮಾತುಕತೆ ನಡೆದಿದೆ, ಅದು ಫೈನಲೈಸ್ ಆಗ್ಬೇಕು ನೆಕ್ಸ್ಟ್ ವೀಕ್ ಅಲ್ಲಿ. ಸೊ ಹಿಂದಿ ಬಿಸ್ನೆಸ್ ಮಾತುಕತೆ ಆಗಿದೆ, ಆಲ್ಮೋಸ್ಟ್ ಆಗ್ತಾ ಇದೆ ಸರ್.
ಸರ್ ಫಸ್ಟ್ ತೋರಿಸಿದ್ದು ರೇಣುಕಾಂಬದಲ್ಲಿ ಫಸ್ಟ್ ಪ್ರೀಮಿಯರ್ ಆಗಿದ್ದು, ನೆಕ್ಸ್ಟ್ ಆದ್ಮೇಲೆ ವಿಕ್ಟ್ರಿ ಸಿನಿಮಾಸ್ ಅಲ್ಲಿ 4K ಪ್ರೀಮಿಯರ್ ಆಗಿತ್ತು ಸರ್. ಎಸ್ ಸರ್, ಐ ಆಮ್ ಕಾನ್ಫಿಡೆಂಟ್ ಫಾರ್ ಇಟ್. ಎಸ್, ನೀವು ನೋಡ್ತೀರಾ ಅಂತಂದ್ರೆ ನಮ್ಗೆ ಖುಷಿ ಇದೆ. ಎಸ್ ಸರ್, ನಾನು ಡಿಸ್ಕಸ್ ಮಾಡ್ತೀನಿ ಪ್ರೊಡ್ಯೂಸರ್ ಸರ್ ಜೊತೆ ಹೇಳಿ. ಎಸ್, ಇಫ್ ಪಾಸಿಬಲ್ ವಿಲ್ ಡೂ ಇಟ್ ಸರ್. ಡೆಫಿನೆಟ್ಲಿ ಸರ್. ಎಸ್ ಸರ್. ಸರ್ ಪ್ರೆಸ್ ನೀವು ತುಂಬಾ ಸಿನಿಮಾಸ್ ನೋಡಿರ್ತೀರಾ ಸರ್, ನಿಮ್ಮಷ್ಟು ಎಕ್ಸ್ಪೀರಿಯನ್ಸ್ ನಮ್ಗೆ ಇರಲ್ಲ ಸರ್. ಖಂಡಿತ ಸರ್, ತೋರ್ಸೋಣ, ಅದಕ್ಕೇನಿಲ್ಲ ಸರ್, ನಾವು ತೋರ್ಸಕ್ ರೆಡಿ ಇದೀವಿ. ಎಸ್ ಸರ್, ಹೀರೋಯಿನ್ ಆಯ್ಕೆ ಮಾಡ್ಕೊಂಡಿದ್ದು ಬಿಗ್ ಬಾಸ್ ಅಲ್ಲಿ ಇಬ್ರು ಕಾಂಬಿನೇಷನ್ ಚೆನ್ನಾಗಿತ್ತು ಅಂತ. ಅವರಿಬ್ರು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮೇನ್ ಕಾರಣ ಏನು ಅಂತ, ಅವರಿಬ್ರು ಬಿಗ್ ಬಾಸ್ ಅಲ್ಲಿ ಚಪಾತಿ ತಿನ್ಸ್ಕೊಂಡು ಚೆನ್ನಾಗಿ ಓಡಾಡ್ತಾ ಇದ್ರು. ಸೊ ಅದೆಲ್ಲರಿಗೂ ಅವ್ರು ತುಂಬಾ ಚಪಾತಿ ತಿನ್ಸೋದ್ರ ಮೇಲೆ ನೋಡಿ ಫೋಕಸ್ ಮಾಡಿದ್ದಾರೆ ಅವರು. ಅದೇ ಆ ಚಪಾತಿ ಇತ್ತು ಕರ್ನಾಟಕದ ಫೇಮಸ್ ಆಗಿತ್ತು. ಇಲ್ಲ ಸರ್, ನಿಮ್ಗೆ ಸರ್ ಅವ್ರ ಪೋರ್ಷನ್ಸ್ ಎಲ್ಲ ಆಲ್ಮೋಸ್ಟ್ ಬಿಗ್ ಬಾಸ್ ಹೋಗಿದ್ದ ಮುಂಚೆನೆ ಶೂಟ್ ಮಾಡ್ಬಿಟ್ಟಿದ್ದು ಸರ್. ಅವ್ರ ಪೋರ್ಷನ್ ಮುಗಿಸಿ ಅದಾದ್ಮೇಲೆ ಅವ್ರು ಇಮಿಡಿಯೇಟ್ ಬಿಗ್ ಬಾಸ್ ಹೋಗಿದ್ದು. ಸೊ ಅದೇನಾಯ್ತು, ನಮ್ಗೆ ಒಂದು ಎಕ್ಸ್ಟ್ರಾ ಮೈಲೇಜ್ ಆಯ್ತು ಅಷ್ಟೇ. ಬಟ್ ಅವ್ರು ಅವಾಗಿಂದನೂ ಅವ್ರ ಪರ್ಫಾರ್ಮೆನ್ಸ್ ಅಂದ್ರೆ ಅವ್ರು ಇಷ್ಟ ಆಗಿ ನಾವು ತಗೊಂಡಿದ್ದು, ಅವ್ರನ್ನ ಬಿಟ್ರೆ ಬಿಗ್ ಬಾಸ್ ಹೋಗೋದು ತಗೊಂಡಂತ ಇಲ್ಲ ಸರ್. ಸೊ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗ್ಬಿಟ್ಟಿತ್ತು, ಅವ್ರ ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗಿ. ಎಸ್ ಸರ್. ಎಸ್ ಸರ್, ಬಿಗ್ ಬಾಸ್ ಮುಂಚೆನೆ ನಾವು ಪ್ಲಾನ್ ಮಾಡಿ ಶೂಟ್ ಮಾಡಿದ್ದು ಸರ್. ಎಸ್. ಎಲ್ರಿಗೂ ನಮಸ್ಕಾರ. ಬೆಂಗಳೂರಿನ ಇದೇ ಏಪ್ರಿಲ್ 17 ರಿಲೀಸ್ ಆಗ್ತಾ ಇದೆ. ಆಲ್ಮೋಸ್ಟ್ ಒಂದು 100 ಸ್ಕ್ರೀನ್ಸ್ ಮೇಲೆ ರಿಲೀಸ್ ಮಾಡೋ ಪ್ಲಾನ್ ಇದೆ. ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಈ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊಂತೀನಿ.